नमस्ते बच्चों। आज हम 8वीं कक्षा के 5वें हिंदी गद्य जो है महात्मा गांधी, इनके बारे में जानकारी हासिल करेंगे। आप सब जानते हैं गांधी जी जो है हमारे देश के आज़ादी के लिए लड़े थे और हमें आज़ादी दिलाने में उनका बहुत बड़ा योगदान था। वो बचपन में कैसे थे इसके बारे में कुछ जानकारियां जो है यहाँ पर दिया जा रहा है। ಗಾಂಧಿಯವರ ಬಾಲ್ಯ ಯಾವ ರೀತಿ ಇತ್ತು ಅಂತ ಇಲ್ಲಿ ಹೇಳ್ತಿದ್ದಾರೆ. ಅವರು ಮಹಾನ್ ಪುರುಷರಾಗಿದ್ರು. ಇಡೀ ದೇಶವೇ ಅವರನ್ನ ರಾಷ್ಟ್ರಪಿತ, ರಾಷ್ಟ್ರಕ್ಕೆ ತಂದೆ ಅಂತ ಹೇಳಿ ಎಲ್ಲರೂ ಅವರನ್ನ ಕರೀತಿದ್ವಿ. ಅವರ ಪ್ರಯತ್ನದಿಂದ ನಮಗೆ ಸ್ವಾತಂತ್ರ್ಯ ಸಹ ಲಭಿಸಿತು. ಅವ್ರು ಯಾವ ರೀತಿ ಇದ್ರು, ಅವರ ಸತ್ಯಪ್ರಿಯತೆ ಹೇಗಿತ್ತು, ಅವರ ಶಾಂತಿ, ತಾಳ್ಮೆ ಇವೆಲ್ಲ ಯಾವ ರೀತಿ ಇತ್ತು, ಅಹಿಂಸೆ, ಇದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಈ ಪಾಠದಲ್ಲಿ ನಮಗೆ ಹೇಳ್ತಿದ್ದಾರೆ. ಅವರ पूर्ण ಹೆಸರು मोहनदास करमचंद गांधी, MK गांधी अंतीवी, मोहनदास करमचंद गांधी उनका पूरा नाम है. वो बहुत बड़े शर्मिले स्वभाव के थे, ಅಂದ್ರೆ ತುಂಬಾ ನಾಚಿಕೆ ಸ್ವಭಾವದ ಹುಡುಗನಾಗಿದ್ರು ಬಾಲ್ಯದಲ್ಲಿ. ठीक समय पर स्कूल जाते थे और स्कूल छोड़ते ही अपना घर वापस आते थे. ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗ್ತಿದ್ರು. ಶಾಲೆ ಬಿಟ್ಟಂತ ತಕ್ಷಣ, ಶಾಲೆ ಬಿಟ್ಟಾಕ್ಷಣ ವಾಪಸ್ ಮನೆಗೆ ವಾಪಸ್ ಬರ್ತಾ ಇದ್ರು. ಅಂತಹ ಒಬ್ಬ ಹುಡುಗನಾಗಿದ್ರು ಗಾಂಧಿಯವರು. ಪುಣೆ ಕಾಮ್ಸೆ ಕಾಮ್ತ, ತಮ್ಮ ಕೆಲಸ ಏನಿದೆಯೋ ಆ ಕೆಲಸವನ್ನ ಮಾತ್ರ ಅವರು ಕರೆಕ್ಟಾಗಿ ಪೂರೈಸ್ತಾ ಇದ್ರು. ಬೇರೆ ಯಾವ ಗೊಡವೇನೂ ಅವರಿಗೆ ಇರ್ತಿರ್ಲಿಲ್ಲ. ಯಾವತ್ತು ಅವರು ಇತರರಿಗೆ ತೊಂದರೆ ಕೊಡೋದಾಗ್ಲಿ ಅಥವಾ ಸುಳ್ಳು ಹೇಳುವಂಥದ್ದಾಗ್ಲಿ ಮಾಡಿರಲಿಲ್ಲ. ಆದರೆ ಅದಕ್ಕೆ ಅಪವಾದ ಅನ್ನುವಂತೆ ಒಂದೆರಡು ಘಟನೆಗಳಿವೆ. ಅವುಗಳನ್ನ ಇಲ್ಲಿ ನಾವು ನೋಡಬಹುದು. ಒಂದು ದಿನ, ಏಕ್ ದಿನ ಕಿ ಬಾತ್ ಹೈ, स्कूल में शिक्षा विभाग के अधिकारी जांच पड़ताल करने के लिए आए थे. शिक्षा विभाग के अधिकारी माने ಎಜುಕೇಶನಲ್ ಡಿಪಾರ್ಟ್ಮೆಂಟ್ ಇಂದ ನಾವೇನು ಇನ್ಸ್ಪೆಕ್ಟರ್ ಅಂತೀವಿ, ಇನ್ಸ್ಪೆಕ್ಷನ್ ಮಾಡೋದಿಕ್ಕೆ ಅಂತ ಶಾಲೆಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ बच्चे कैसे पढ़ रहे हैं इसके बारे में उन्हें जानकारी चाहिए, तो वे कुछ 5 शब्द लिखवाते हैं डिक्टेशन के तौर पर. ಉಕ್ತ ಲೇಖನ ಅಂತೀವಿ ಅಲ್ಲ, ಆ ಉಕ್ತ ಲೇಖನ ಒಂದು 5-6 ಶಬ್ದಗಳನ್ನ ಕೊಡ್ತಾರೆ. उसमें एक शब्द था केटल. सब लोगों ने डिक्टेशन लिखा, लेकिन गांधी जी ने वो केटल शब्द जो है उसके हिस्से यानी कि स्पेलिंग्स जो है वो गलत लिखे, आ स्पेलिंग तप्पाग बर्दिದ್ರು. तब उनके अध्यापक उन्हें इशारे कहकर बताते हैं. ಆಗ ಅವರ ಶಿಕ್ಷಕರು ಅವರಿಗೆ ಕಣ್ಸನ್ನೆ ಮಾಡಿ ಹೇಳ್ತಾರೆ, ಬಗಲ್ में देखकर उसे सही कर लो, ಪಕ್ಕದಲ್ಲಿ ನೋಡ್ಕೊಂಡು ಅದನ್ನ ಸರಿಪಡಿಸ್ಕೊಂಬೋಗು ಅಂತ ಹೇಳ್ತಾರೆ. लेकिन गांधी जी नहीं मानते हैं. वैसे नकल करना, ಆ ರೀತಿ ನಕಲು ಮಾಡುವಂಥದ್ದು, ಕಾಪಿ ಮಾಡುವಂಥದ್ದು ಸರಿಯಲ್ಲ, ನನಗೇನು ಗೊತ್ತಿದೆಯೋ ಅದನ್ನೇ ನಾನು ಬರಿತೀನಿ ಅಂತ ಅವ್ರು ಬರೆದ್ರು. ಆ ರೀತಿ ಅವರು ತಮ್ಮ ಜೀವನವನ್ನು ರೂಪಿಸ್ಕೊಳ್ತಾ ಹೋದ್ರು. ಅದರಲ್ಲಿ ಅವರಿಗೆ ಸಂತೋಷವಿತ್ತು. ಜೊತೆಗೆ ಅವರು ಹೆಚ್ಚಾಗಿ ಅವರ ಮೇಲೆ ಪ್ರಭಾವ ಬೀರಿದ್ದು ಅಂದ್ರೆ ಕೆಲವು ಪುಸ್ತಕಗಳು ಮತ್ತೆ ನಾಟಕಗಳು. श्रवण पितृभक्ति नाटक पढ़कर उन्होंने निश्चय किया कि मुझे भी श्रवण कुमार जैसे ही बनना चाहिए. श्रवण पितृभक्ति ಕೇಳಿರ್ತೀರಾ? ಶ್ರವಣ ಕುಮಾರ ತನ್ನ ವಯಸ್ಸಾದಂತಹ ವೃದ್ಧ ತಂದೆ ತಾಯಿಗಳನ್ನ ಹೊತ್ಕೊಂಡು ತೀರ್ಥಕ್ಷೇತ್ರಕ್ಕೆ ಹೋಗ್ತಾನೆ. जाते जाते उनके माँ बाप को प्यास लगती है, तो पानी पिलाने के लिए वो जो दोनों को टोकरी में ले जाता रहता है, उस टोकरी को उतार के पानी पिलाने के लिए, पानी लाने के लिए एक नदी के पास जाता है. वहां पर पानी बरता रहता है, ನೀರು ತುಂಬಿಸ್ಕೊಳ್ತಾ ಇರ್ತಾನೆ. ಆಗ ಶಬ್ದಕ್ಕೆ, ಆ ಶಬ್ದ ಎಲ್ಲೋ ದೂರದಲ್ಲಿರುವಂತ ರಾಜನಿಗೆ ಕೇಳಬರುತ್ತೆ. ಆತ ಶಬ್ದವೇದಿ ವಿದ್ಯೆಯಿಂದ ಯಾವುದೋ ಪ್ರಾಣಿ ಬಂದಿದೆ ಅಂತೇಳಿ ಈತನ ಮೇಲೆ ಬಾಣವನ್ನ ಪ್ರಹಾರ ಮಾಡ್ತಾನೆ. ಆಗ ಈತ ಚೀರಿ ಕೆಳಗಡೆ ಬೀಳ್ತಾನೆ. ಆಗ ರಾಜ ಓಡ್ ಬಂದು ನೋಡಿದಾಗ ಶ್ರವಣ ಕುಮಾರ ಬಿದ್ದಿರ್ತಾನೆ. ಆಗ ಆತನ ಪೂರ್ವಾಪರವನ್ನೆಲ್ಲ ವಿಚಾರಿಸಿ ತಿಳ್ಕೊಳ್ತಾನೆ. ಅಷ್ಟರಲ್ಲಿ ಶ್ರವಣ ಕುಮಾರ ಹೇಳ್ತಾನೆ, ನನ್ನ ತಂದೆ ತಾಯಿಗಳಿಗೆ ನೀರನ್ನ ಕುಡಿಸಿ ಅಂತೇಳಿ. ಆತ ತೀರ್ಕೊಳ್ತಾನೆ.
ಆ ರಾಜ ನೀರನ್ನ ತಂದು ತಂದೆ ತಾಯಿ ಕೊಟ್ಟು ಕಾರಣವನ್ನ ಹೇಳ್ತಾನೆ, ಯಾಕೆ ಆತ ಬರಲಿಲ್ಲ, ನನ್ನಿಂದ ಆತ ಹತನಾದ ಅಂತ. ಆಗ ತಂದೆ ತಾಯಿ ಆತನಿಗೆ ಶಾಪವನ್ನ ಕೊಡ್ತಾರೆ. ನಾವು ಯಾವ ರೀತಿ ಪುತ್ರಶೋಕದಿಂದ ಸಾಯ್ತಿದೀವೋ ಅದೇ ರೀತಿ ಪುತ್ರಶೋಕದಿಂದ ನೀನು ಸಹ ಸಾಯ್ಬೇಕು ಅಂತ. वो राजा कौन था माने राजा दशरथ, जो अपने पुत्र शोक में जब राम और लक्ष्मण सीता तीनों जंगल जाते हैं वनवास के लिए, तब बेटे की याद में ही वे गुजर जाते हैं. ಮಗನ ಒಂದು ದುಃಖದಲ್ಲೇ ರಾಜ ದಶರಥ ಸಹ ತೀರ್ಕೊಳ್ತಾರೆ. ಆ ಒಂದು ಶ್ರವಣ ಪಿತೃಭಕ್ತಿ ಏನಿತ್ತೋ ಆ ನಾಟಕವನ್ನು ಮಹಾತ್ಮ ಗಾಂಧಿಯವರು ಓದಿದ್ರು ಬಾಲಕನಾಗಿದ್ದಾಗ. ಅದು ಅವರ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಗಾಢ असर उस पर डालता है. और ठीक वैसे ही वे एक नाटक देखते हैं राजा हरिश्चंद्र कहकर, वो भी उनके ऊपर ज्यादा असर डालता है. ವಿಶ್ವಾಮಿತ್ರ ಮಹರ್ಷಿ, ಬ್ರಹ್ಮರ್ಷಿ ವಿಶ್ವಾಮಿತ್ರ ಅಂತ ಹೇಳ್ತೀವಿ. ವಿಶ್ವಾಮಿತ್ರರಿಗೂ ವಸಿಷ್ಠರಿಗೂ ನಡೆದಂತ ಆ ಒಂದು ಪಂದ್ಯಾಟದಲ್ಲಿ ಅಂದ್ರೆ ಇಬ್ಬರಲ್ಲೂ ಪೈಪೋಟಿ ಏರ್ಪಡುತ್ತೆ. ಹರಿಶ್ಚಂದ್ರನಿಂದ ನಾನು ಸುಳ್ಳನ್ನು ಹೇಳಿಸ್ತೀನಿ ಅಂತ ವಿಶ್ವಾಮಿತ್ರ, ಅದಕ್ಕೆ ಈತನನ್ನ ಒಂದು ಪಗಡೆಯಾಗಿ ಉಪಯೋಗಿಸಿ ಈತನಿಂದ ಸುಳ್ಳನ್ನ ಹೇಳಿಸ್ಬೇಕು ಅಂತ ವಿಶ್ವಾಮಿತ್ರ ಪ್ರಯತ್ನವನ್ನ ಪಡ್ತಾರೆ. ಅವರಿಂದಾಗಿನೇ ಈತ ಸತ್ಯ ಹರಿಶ್ಚಂದ್ರ ಅನ್ನಿಸ್ಕೊಳ್ತಾನೆ. वो क्या क्या कष्ट भोगते हैं ये सबको पता है. राज्य बिक जाता है, राज्य छोड़ देता है, और बीवी बच्चों को भी वो दूसरों के हवाले कर देता है. ಹೆಂಡತಿ ಮಕ್ಕಳನ್ನು ಸಹ ಮಾರಾಟ ಮಾಡ್ತಾನೆ. खुद शमशान घाट में लाशें जलाने का काम करता है, और अंत में अपनी पत्नी की सिर काटने तक नौबत आ जाती है. इसीलिए उसे राजा सत्य हरिश्चंद्र कहते हैं. ये नाटक जो है यानी कि श्रवण पितृभक्ति वो पढ़े थे गांधी जी, और सत्य हरिश्चंद्र नाटक जो है वो भी इनके ऊपर ज्यादा असर डाले थे. और उन्होंने तय कर लिया कि मैं भी ऐसा ही आगे बनूंगा कहकर, राजा हरिश्चंद्र जैसे ही मुझे भी सच्चाई का पालन करना चाहिए कहकर उन्होंने दृढ़ निश्चय कर लिया. एक घटना और एक यहाँ पर बता रहे हैं. गांधी जी के भाई ने 25 रुपये का कर्ज लिया था. ಇವರ ಅಣ್ಣ 25 ರೂಪಾಯಿಯಷ್ಟು ಸಾಲವನ್ನ ಮಾಡಿರ್ತಾರೆ. बाई के हाथ के सोने की कड़े से 1 तोला सोना काटकर कर्ज चुकाया गया. ಅವರ ಅಣ್ಣ ಚಿನ್ನದ ಕಡಗವನ್ನ ಹಾಕಿರ್ತಾರೆ. ಆ ಚಿನ್ನದ ಕಡಗದಿಂದ 1 ತೊಲ ಚಿನ್ನವನ್ನ ತೆಗೆದು ಕತ್ತರಿಸಿ ಅದನ್ನ ಮಾರಾಟ ಮಾಡಿ ಆ 25 ರೂಪಾಯಿ ಸಾಲವನ್ನ ಇಲ್ಲಿ ತೀರಿಸ್ತಾರೆ. यहाँ पर कर्ज किया था उनके भाई ने. वजह ये थी कि गांधी और उनके भाई जो है उनका एक दोस्त था. वो हमेशा कहता रहता है कि ಇವರಿಬ್ಬರಿಗೆ ಒಬ್ಬ ಗೆಳೆಯ ಇದ್ದ. ಆತ ಯಾವಾಗಲೂ ಹೇಳ್ತಾ ಇರ್ತಾನೆ, ಒಳ್ಳೆ ಆರೋಗ್ಯವಾಗಿ ದೃಢಕಾಯರಾಗಿರ್ಬೇಕು ಅಂದ್ರೆ ನೀವು ಮಾಂಸವನ್ನ ಸೇವನೆ ಮಾಡಬೇಕು, ಕುರಿ ಮೇಕೆ ಇದನ್ನ ತಿಂದ್ರೆ ನೀವು ಆರೋಗ್ಯವಾಗಿರ್ತೀರಾ ಅಂತ ಹೇಳ್ತಾ ಇರ್ತಾನೆ. तो ठीक है कहकर उस मांस खाने के इरादे से ये लोग मान जाते हैं. एक आध दो बार दोस्त जो है ले आकर इन्हें मांस खिलाता है. 1-2 ಸಲ ತಂದು ತಿನ್ನಿಸ್ತಾನೆ. ಅದಾದ್ಮೇಲೆ ಮತ್ತೆ ತಿನ್ಬೇಕಲ್ಲ, ಆ ಸಂದರ್ಭದಲ್ಲಿ ಇವ್ರೇನ್ ಮಾಡ್ತಾರೆ ಅಂದ್ರೆ ಸಾಲವನ್ನ ಮಾಡ್ತಾರೆ. गांधी जी बताते हैं शुरुआत में जब वो मांस खाते थे तो कोई चमड़ा जो है उसे चबाने जैसे ಯಾವುದೋ ಚರ್ಮವನ್ನ ಅಗಿಯೋ ರೀತಿ ಆಯಿತು ನನಗೆ. ಅವರು ತಮ್ಮ ಜೀವನ ಕಥೆಯಲ್ಲಿ ಬರ್ಕೊಂಡಿದ್ದಾರೆ. और रात को जब सोते हैं तो पेट के अंदर से वो बकरी जो है वो बुला रही है, म्या म्या कहकर. ಹೊಟ್ಟೆ ಒಳಗಡೆಯಿಂದ ಮೇಕೆ ಕೂಗ್ತಾ ಇದೆ ಏನೋ ಅನ್ನುವಂತಹ ಆ ಒಂದು ಭಾವನೆಗಳಾಗುತ್ತೆ. ಆದ್ರೂ ಸಹ ಇವ್ರು ಬಿಡಲ್ಲ. ಯಾಕೆ ಅಂದ್ರೆ ನಾನು ಒಳ್ಳೆ ಆರೋಗ್ಯವಂತನಾಗಬೇಕು ಅಂತ. ಆದ ಕಾರಣ ಸಾಲವನ್ನ ಮಾಡ್ಕೊಳ್ತಾರೆ. ಆ ಸಾಲ 25 ರೂಪಾಯಿ ಆಗುತ್ತೆ. ಅದಕ್ಕಾಗಿ 1 ತೊಲ ಅಂದ್ರೆ ಬಹುಶಃ 8 ಗ್ರಾಮ್ ಅಷ್ಟು ಬರುತ್ತೆ. ಈಗ ಗ್ರಾಮ್ಗೆ 5200 ರೂಪಾಯಿ ಏನೋ ಇದೆ. ಆ ರೀತಿ ಆ ಕಾಲದಲ್ಲಿ 25 ರೂಪಾಯಿಗೆ ಆ ಒಂದು ಕಡಗದಿಂದ 1 ತೊಲ ಚಿನ್ನವನ್ನ ಮುರಿದು ಆ ಸಾಲವನ್ನ ತೀರಿಸ್ತಾರೆ. उसके बाद क्या होता है, गांधी को इस चोरी के काम से बहुत दुख हुआ. ಇಲ್ಲಿ ಕಳ್ಳತನ ಏನೋ ಮಾಡಿ ಸಾಲ ತೀರಿಸಿದ್ರು, ಆದ್ರೆ ಗಾಂಧೀಜಿಯವರ ಮನಸ್ಸು ಅದಕ್ಕೆ ಒಪ್ಕೊಳ್ಳಿಲ್ಲ.
ಈಗ ತಂದೆಯ ಬಳಿ ಕ್ಷಮೆಯನ್ನ ಕೇಳಬೇಕು। लेकिन ठीक ऐन मौके पर इनके पिताजी जो है करमचंद जो है वो बीमार थे, बिस्तर पर थे। ಇವ್ರ ತಂದೆ ಹಾಸಿಗೆ ಹಿಡಿದಿರ್ತಾರೆ, ಸರಿ ಅಂತ ಇವರು ಒಂದು ಪತ್ರವನ್ನ ಬರೀತಾರೆ ತಂದೆಗೆ, ಈ ರೀತಿ ನಾನು ತಪ್ಪು ಮಾಡಿದ್ದೀನಿ ಅಪ್ಪ, ನನ್ನನ್ನು ಕ್ಷಮಿಸಿ ಅಂತೇಳಿ ಒಂದು ಪತ್ರವನ್ನ ಬರೀತಾರೆ। गांधी को इस चोरी के काम से बहुत दुख हुआ। वो पिता को माफी मांगते हुए खत लिखते हैं, लिखकर जाकर पिताजी को देते हैं। सारी घटना पत्र में लिखकर पिता से माफी मांगते हैं। पत्र पढ़कर आ पत्रवನ್ನ ತಂದೆ ಓದ್ತಾರೆ। ಓದ್ತಿದ್ದಂಗೆನೆ पिता की आंखें भर आई, ತಂದೆಯವರ ಕಣ್ಣುಗಳಲ್ಲಿ ನೀರು ಬರುತ್ತೆ। गांधी जी ने हमेशा के लिए चोरी की आदत छोड़ दी, ಅದೇ ಕೊನೆ, ಮತ್ತೆಂದು ಅವರು ಕಳ್ಳತನಕ್ಕೆ ಕೈಯನ್ನ ಹಾಕಲ್ಲ। पिता के आंसू देखकर गांधी को विश्वास हो गया कि ತಂದೆಯವರ ಕಣ್ಣಿಂದ ಅಶ್ರುಧಾರೆ ಬರ್ತಿರೋದನ್ನ ಕಂಡು ಇವರಿಗೆ ನಂಬಿಕೆ ಹುಟ್ಟುತ್ತೆ, ಇವರಿಗೆ ಗ್ಯಾರಂಟಿ ಆಗುತ್ತೆ ಏನು ಅಂದ್ರೆ ಪಿತಾನೇ ಮುಜೆ ಕ್ಷಮಾ ಕರ್ ದಿಯಾ ಹೈ, ತಂದೆಯವರು ನನ್ನ ತಪ್ಪನ್ನ ಕ್ಷಮಿಸಿದ್ದಾರೆ ಅಂತ ಇವ್ರಿಗನ್ಸುತ್ತೆ। ಅಹಿಂಸೆ, ಸತ್ಯ, ಧರ್ಮ ಇವನ್ನ ದೃಢವಾಗಿ ಪರಿಪಾಲಿಸಲೇಬೇಕು। अहिंसा, सत्य और धर्म इनका पालन करना मेरे जीवन का लक्ष्य कहकर मरते दम तक गांधी जी ने उसे पालन किया और उसी को अस्त्र बनाकर हम लोगों को अंग्रेजों के खिलाफ लड़कर हम लोगों को आजादी दिलाने में भी वे कामयाब रहे। ऐसे महात्मा गांधी आज भी अमर हैं। इन्हीं के बारे में ये पाठ था बच्चों। इसमें यदि कोई शक है तो आप पूछ सकते हैं। अगले क्लास में हम फिर से मिलेंगे। धन्यवाद।